ಒಂದು ಏನೋ ಸಾಧನೆ ಮಾಡಿ, ಒಂದು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ಹೆಂಡತಿಗೆ ಗಂಡನಾಗಿ, ಒಂದು ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಯಾಗಿ, ಆಹಾ ಬೆಳೀತಾ ಇದ್ದಾನ ಹಾಳು ಮಾಡೋಣ. ಯಾವ ರೀತಿ ಈಸಿ ಮನಿ ಮಾಡ್ಬೋದು? ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್ ಟುಡೇ ರಾಜೇಶ್. ಟಾಪ್ ಟು ಬಾಟಮ್ ಎಲ್ಲ ಬ್ರೈಬೆ, ಇವತ್ತು ಎಲ್ಲ ಲಂಚ, ಎಲ್ಲ ಮೋಸ. ನಾನು ನಿಯತ್ತಾಗಿರೋದು, ನನಗೇನು ಸಿಗುತ್ತೆ? ಕಷ್ಟನೇ. ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೌಡೀಸ್, ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೋಗ್ಸ್. ನೀವು ಕಾರಲ್ಲಿ ಒಂದು ರೌಂಡ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ ಹೋಗಿ, ಗೇಟಿಂದ ಹೊರಗಡೆ ಬಂದ ಆಟಿಟ್ಯೂಡ್ ಹೇಗಿದೆ ಗೊತ್ತಾ ಮಕ್ಕಳದು? ಅವ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಬಾಡಿ ಲ್ಯಾಂಗ್ವೇಜ್, ಟೈನ ಸ್ವಲ್ಪ ಕೆಳಗಡೆ ಮಾಡಿ, ಬಟನ್ ತೆಗೆದು, ಹೂ ಆರ್ ವಿ ಪ್ರಿಪೇರಿಂಗ್ ವಾಟ್? ಇಂಥ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಯಾರನ್ನ ಪ್ರಿಪೇರ್ ಮಾಡ್ತಾ ಇದೆ? ಎಲ್ಲಿದೆ ನನ್ನ ಸನಾತನ ಧರ್ಮ? ಕಲ್ಚರ್ ಎಲ್ಲಿದೆ? ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಒಂದು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಅಣ್ಣ ತಂಗಿಗೆ ಒಂದು ಒಳ್ಳೆ ಸಹೋದರ ಸಹೋದರಿಯಾಗಿ, ಟೀಚರ್ಸ್ಗಳಿಗೆ ಒಳ್ಳೆ ಸ್ಟೂಡೆಂಟ್ ಆಗಿ, ಒಂದು ಒಳ್ಳೆ ಎಂಪ್ಲಾಯರ್ಗೆ ಒಳ್ಳೆ ಎಂಪ್ಲಾಯ್ ಆಗಿ, ಒಂದು ದೇಶಕ್ಕೆ ಒಳ್ಳೆ ಸಿಟಿಸನ್ ಆಗಿ, ಒಂದು ಏನೋ ಸಾಧನೆ ಮಾಡಿ, ಒಂದು ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಒಳ್ಳೆ ಹೆಂಡತಿಗೆ ಗಂಡನಾಗಿ, ಒಂದು ಮಕ್ಕಳಿಗೆ ಒಳ್ಳೆ ತಂದೆ ತಾಯಿಯಾಗಿ, ಆಹಾ ಬೆಳೀತಾ ಇದ್ದಾನ ಹಾಳು ಮಾಡೋಣ. ಏನು ಮಾಡೋಣ? ಯಾವ ರೀತಿ ಅವನ್ನ ಬೆನಿಫಿಟ್ ತಗೋಬಹುದು? ಯಾವ ರೀತಿ ಈಸಿ ಮನಿ ಮಾಡ್ಬೋದು? ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್ ಟುಡೇ ರಾಜೇಶ್. ಟುಡೇ ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಯಾವ ರೀತಿ ಆಗಿದೆ ಅಂತ ಅಂದರೆ, ಕೆಲವರು ಹೇಳ್ತಾರೆ, ನಾನು ಎಲ್ಲೋ ಒಂದು ಕೇಳಿರೋದು ಇದನ್ನ ಮಾತು, ಸರ್ ಇಷ್ಟು ಸಿಗುತ್ತೆ, ಇಷ್ಟನ್ನ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಬೇಲ್ ಸಿಗುತ್ತೆ, ವಿಲ್ ಕಮ್ ಔಟ್. ಇಟ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. ಏನಕ್ಕೆ ಹೇಳಿದೆ? ಎಲ್ಲದಕ್ಕೂ ಚೈನ್ ಲಿಂಕ್ ಇದೆ. ಅಷ್ಟು ಬ್ರೈಬ್ ಸ್ಟಾರ್ಟ್ ಆಗಿದೆ. ಒಬ್ಬ ಅನ್ಎಜುಕೇಟೆಡ್ ಇವತ್ತು ಹೇಳ್ತಾನೆ, ಟಾಪ್ ಟು ಬಾಟಮ್ ಎಲ್ಲ ಬ್ರೈಬೆ, ಇವತ್ತು ಎಲ್ಲ ಲಂಚ, ಎಲ್ಲ ಮೋಸ. ನಾನು ಒಬ್ಬ ಈಗ 20,000ಕ್ಕೆ 25,000ಕ್ಕೆ ಹೋದ್ರೆ ನಾನು ಏನು ಸಿಗುತ್ತೆ ಸರ್? ನನ್ನ ಹೆಂಡತಿ ಮಕ್ಳಿಗೆ ಏನು ಸಿಗುತ್ತೆ? ನಾನು ನಿಯತ್ತಾಗಿರೋದು, ನನಗೇನು ಸಿಗುತ್ತೆ? ಕಷ್ಟನೇ ನನಗೆ ಸಿಗೋದು. ನನಗೊಂದು ಬೈಕ್ ಇಲ್ಲ ಸರ್, ನನ್ನ ಮನೇಲಿ ಒಂದು ಫ್ರಿಡ್ಜ್ ಇಲ್ಲ, ನನಗೊಂದು ಟಿವಿ ಇಲ್ಲ, ನನ್ನ ನಿಯತ್ತಿದೆ. ಏನು ಮಾಡುತ್ತೆ ಅಂದರೆ, ಅವಳು ನನ್ನ ಬಿಟ್ಟು ಓಡೋಗ್ತಾಳೆ. 2 ದಿವಸ ನಿಯತ್ತು, 3 ದಿವಸ ನಿಯತ್ತಲ್ಲಿ ನಾನು ಕೆಲಸ ಮಾಡ್ತೀನಿ ಸರ್, ನನ್ನ ಮಕ್ಕಳು ನನ್ನ ಬಾಯಿ ಬಂದಂಗೆ ಉಗಿತಾರೆ, ನನ್ನ ಹೆಂಡತಿ ನನ್ನ ಬಿಟ್ಟು ಓಡೋಗ್ತಾಳೆ ಸರ್. ಅದಕ್ಕೆ ನಾನು ಲಂಚ ತಗೊಳ್ಳೇಬೇಕು, ಯಾಕಂದ್ರೆ ಅವ್ರು ಖುಷಿಯಾಗಿದ್ದರೆ ನಾನು ಯಾವುದಕ್ಕೆ ಬೇಕು ಸರ್ ನೀತಿ ನ್ಯಾಯ ಅಂತಾರೆ? ಯಾವುದಕ್ಕೆ ಬೇಕು ಧರ್ಮ? ಯಾವುದಕ್ಕೆ ಬೇಕು ನಾನು ಆನೆಸ್ಟ್ ಆಗಿರಬೇಕು? ಯಾವ ಲೆವೆಲ್ ಹೋಗಿ ನಿಂತಿದೆ. ಆ್ಯಂಡ್ ಇವತ್ತು ಮುಂಚೆ ನಮಗಿತ್ತು ಇಲ್ಲ, ನಾವು ಏನಾದರೂ ಮಾಡಿ ಸಾಧನೆ ಮಾಡಿ ಈ ಸೊಸೈಟಿಗೆ ಏನಾದರೂ ಮಾಡಬೇಕು. ನನಗೆ ಪೊಲಿಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನಾನೊಬ್ಬ ಲೀಡರ್ ಆಗಬೇಕು. ಒಂದು ಚಿಕ್ಕದ್ರಿಂದನೂ ನಾನೇನು ಕಲ್ತ್ಕೊಂಡು ಬಂದಿದ್ದೀನಿ, ಫ್ರಮ್ ಏರ್ಲೈನ್, ಫ್ರಮ್ ಸಿವಿಲ್ ಏವಿಯೇಷನ್, ಫ್ರಮ್ ಮೈ ಎಜುಕೇಷನ್. ನನ್ನ ಬ್ಯಾಕ್ಗ್ರೌಂಡ್ನ ಇಷ್ಟು ಕಾರ್ಪೊರೇಟ್ ಇಂಡಸ್ಟ್ರಿಯಿಂದ ಹಿಡಿದು, ಸಿವಿಲ್ ಏವಿಯೇಷನಿಂದ ಹಿಡಿದು, ಇಂಡಸ್ಟ್ರಿಯಲಿಂದ ಹಿಡಿದು ಇಷ್ಟು ಕಂಟ್ರೀಸ್ನ ಟ್ರಾವೆಲ್ ಮಾಡಿದ್ದೀನಿ. ನನ್ನ ಅನುಭವ ಇದನ್ನು ಮಕ್ಕಳಿಗೆ ಹೇಳಬೇಕು. ನಮ್ಮ ಮೈಂಡ್ ಸೆಟ್ ಹೇಗಿರಬೇಕು, ಈಗಿಂದು ಮಕ್ಕಳದ ಆಟಿಟ್ಯೂಡ್ ಹೇಗಿದೆ. ಕರ್ನಾಟಕದ್ದೇ ನಾನು ಎಕ್ಸಾಂಪಲ್ ತಗೊಳ್ತೀನಿ. ಎಂಥ ಲಾಂಗ್ ಮಚ್ ನೀವು ನೋಡಿದ್ದೀರಾ? ನಾನು ಇದೇ ಕ್ವಾರಂಟೈನಲ್ಲಿ ಕೆಲವು ಇದರಲ್ಲಿ ನಾನು ನೋಡಿದೆ ಮಕ್ಕಳ ಆಟಿಟ್ಯೂಡ್. ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೌಡೀಸ್, ವಿ ಆರ್ ಲಿಟ್ರಲಿ ಪ್ರೊಡ್ಯೂಸಿಂಗ್ ರೋಗ್ಸ್. ನಿಮ್ಮ ದೊಡ್ಡ ಸ್ಕೂಲಿಂದ, ನಿಮ್ಮ ದೊಡ್ಡ ಸ್ಕೂಲ್ ನಾನು ಹೇಳ್ತೀನಿ, ನಾನು ಡ್ರೈವ್ ಮಾಡಬೇಕಾದ್ರೆ ಐ ಹ್ಯಾವ್ ಟು ಸ್ಪೀಕ್ ಟು ಸೋ ಮೆನಿ ಥಿಂಗ್ಸ್. ಇವತ್ತು ಟುಡೇ ದಿಸ್ ಇಸ್ ಅ ಸೂಪರ್ ಪ್ಲಾಟ್ಫಾರ್ಮ್ ನನಗೆ ಸಿಕ್ಕಿರೋದು ರಾಜೇಶ್. ನಾನು ಎಷ್ಟು ವಿಚಾರ ಮಾಡಬೇಕು. ನೀವು ಕಾರಲ್ಲಿ ಒಂದು ರೌಂಡ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ ಹೋಗಿ, ಇಂಟರ್ನ್ಯಾಷನಲ್ ಸ್ಕೂಲ್, ಒಂದು ತಾಯಿನೂ ವರ್ಕ್ ಮಾಡ್ತಾ ಇರ್ತಾರೆ, ತಂದೆನೂ ವರ್ಕ್ ಮಾಡ್ತಾ ಇರ್ತಾರೆ. ಈ ಮಕ್ಕಳದು ಫೀಸ್ ಎಷ್ಟಿದೆ ಗೊತ್ತಾ ನಿಮಗೆ? ಒಂದು ವರ್ಷಕ್ಕೆ 2 ಲಕ್ಷ 3 ಲಕ್ಷ ರೂಪಾಯಿ ಫೀಸ್. ಒಂದು ವರ್ಷಕ್ಕೆ. ಇವ್ರಿಗೆ ಸೂಟು, ಮಕ್ಕಳದ್ದು ಗೇಟಿಂದ ಹೊರಗಡೆ ಬರಲಿ, ಮನೆಗೆ ಹೋಗೋಕ್ಕೆ, ವ್ಯಾನ್ ಹತ್ತಕ್ಕೆ, ಅಥವಾ ಅವ್ರ ಟ್ರಾನ್ಸ್ಪೋರ್ಟಿಗೆ, ಮನೆಗೆ ಗೇಟಿಂದ ಹೊರಗಡೆ ಬಂದ ಆಟಿಟ್ಯೂಡ್ ಹೇಗಿದೆ ಗೊತ್ತಾ ಮಕ್ಕಳದು? ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡು ಬಾಡಿ ಲ್ಯಾಂಗ್ವೇಜ್, ಟೈನ ಸ್ವಲ್ಪ ಕೆಳಗಡೆ ಮಾಡಿ, ಬಟನ್ ತೆಗೆದು, ಹೂ ಆರ್ ವಿ ಪ್ರಿಪೇರಿಂಗ್ ವಾಟ್? ಇಂಥ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಯಾರನ್ನ ಪ್ರಿಪೇರ್ ಮಾಡ್ತಾ ಇದೆ? ಬ್ಲೇಸರ್ ಹಾಕಿ ಯಾರನ್ನ ಪ್ರಿಪೇರ್ ಮಾಡ್ತಾ ಇದೆ? ಇಂಜಿನಿಯರ್ಗಳಾಗ್ಬಿಡ್ತಾರೆ. ಎಲ್ಲಿದೆ ನನ್ನ ಸನಾತನ ಧರ್ಮ? ಕಲ್ಚರ್ ಎಲ್ಲಿದೆ? ಭಕ್ತಿ ಎಲ್ಲಿದೆ? ಹಿರಿಯರಂದ್ರೆ ಮಾತಾಡೋ ಲ್ಯಾಂಗ್ವೇಜ್ ನೋಡಿದಾರೆ, ಮಗ, ವಾಟ್ ಈಸ್ ದಿಸ್ ಬಾಡಿ ಲ್ಯಾಂಗ್ವೇಜ್? ವಾಟ್ ಈಸ್ ದ ವೇ ದಿ ಸ್ಪೀಕ್? ನೀವು ಒಂದು ಗಲ್ಲಿಲಿ ವಾಕ್ ತಗೊಳ್ಳಿ. ನೀವು ನಮ್ಮ ಇದೇ ಬ್ಯಾಂಗ್ಳೂರಲ್ಲಿ ನೀವು ಯಾವುದಾದ್ರೂ ಒಂದು ಸ್ವಲ್ಪ ಸ್ಲಮ್ ಟೈಪ್ ಏರಿಯಾದಲ್ಲಿ ಚಡ್ಡಿ ಕರೆಕ್ಟಾಗಿ ಸೊಂಟದಲ್ಲಿ ನಿಲ್ಲಲ್ಲ. ಅವನ ಆಟಿಟ್ಯೂಡ್ ನೋಡಿದಾರ, ಯಾಕ ಏನ ಇಂಥದ್ದೇ. ಆಮೇಲೆ ನಿಮ್ಮ ಕೆಟ್ಟ ಪದ ಇಲ್ಲದೆ ಅವರು ಮಾತಾಡ್ಲಿ ನೋಡ್ತೀನಿ. ಕೆಟ್ಟ ಪದ ಇಲ್ಲದೆ ಕನ್ನಡದಲ್ಲಿ
ಅಪ್ಪ ಅಮ್ಮ ಇದನ್ನ ಬಿಟ್ಟು ಮಾತಾಡ್ಲಿ, ಯಾರನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀರಿ? ಎಲ್ಲಿದ್ದಾರೆ ನಮ್ಮ ಸೈಕ್ಯಾಟಿಸ್ಟ್ಗಳು? ಅಂಡ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್? ಏನು ಒಬ್ರು ಈಗ ಸೈಕ್ಯಾಟಿಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು? ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಏನು? ಅಡ್ವೊಕೇಟ್ಗಳದ್ದು ರೆಸ್ಪಾನ್ಸಿಬಿಲಿಟೀಸ್ ಎಸ್, ಪರ್ಪಸ್ ಏನು? ಇಟ್ ಈಸ್ ನಾಟ್ ಓನ್ಲಿ ಅ ಪ್ರೊಫೆಷನ್. ಈಗ ಒಬ್ರು ಡಾಕ್ಟರ್ದು ಏನಿದೆ ಗೊತ್ತಾ? ಹೌದು, ನನಗೀಗ ಊಟ ಬೇಕು, ನನಗೆ ಮನೆ ಬೇಕು, ನನ್ನ ಬೇಸಿಕ್ ನೀಡ್ಸ್ ಇದೆ, ಕರೆಕ್ಟ್. ಡಾಕ್ಟರ್ ಅದು ಸಂಪಾದನೆ ಕೂಡ ಹೌದು. ಬಟ್ ಮೂಲ ಪರ್ಪಸ್ ಏನು ಬೀಯಿಂಗ್ ಅ ಡಾಕ್ಟರ್? ಟು ಸೇವ್ ಲೈಫ್. ಬಟ್ ಇವತ್ತು ಎಷ್ಟು ಡಾಕ್ಟರ್ಸ್ ಸೇವ್ ಲೈಫ್ ಮಾಡ್ತಾ ಇದ್ದಾರೆ? ನೀನು ಈ ಬಿಲ್ ಕಟ್ಟು ಬದುಕಿಸ್ತೀನಿ, ಇಲ್ಲಾಂದ್ರೆ ಬಾಡಿ ತಗೊಂಡು ಹೋಗು ಅಂತ ಇದ್ದಾರೆ. ಎಷ್ಟು ಜನ ಸೈಕ್ಯಾಟಿಸ್ಟ್, ಇವತ್ತು ಎಷ್ಟು ಜನ ಸೈಕ್ಯಾಟಿಸ್ಟ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ? ದ ಫೇಮಸ್ ಡಾಕ್ಟರ್ಸ್ ಇದ್ದಾರೆ. ಯಾಕೆ ಇವರು ಗಲ್ಲಿಗಳಲ್ಲಿ ವೈ ದೇ ಆರ್ ನಾಟ್ ಟೇಕಿಂಗ್ ಅ ವಾಕ್ ಅಂಡ್ ಸೀಯಿಂಗ್ ಮಕ್ಕಳದು ಸೈಕಾಲಜಿ, ಇವತ್ತು ಮಕ್ಕಳದು ಆಟಿಟ್ಯೂಡ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಕರ್ನಾಟಕದ್ದು? ಎಲ್ಲಿಗೆ ಹೋಗ್ಬೇಕು ನಾವು ಪ್ರತಿದಿನ? ಎಲ್ಲಿಗೆ ಹೋಗ್ತಾ ಇದೀವಿ? ಟ್ರೂ 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 ಟ್ರೂ. ಮಾತಾಡೋ ಸ್ಟೈಲ್ ನೋಡಿದ್ದೀರಾ ನೀವು? ಯಾರಿಗೆ ಎಜುಕೇಶನ್ ಇದೆ? ಬಾಡಿ ನೋಡಿದ್ದೀರಾ? ಗಾಂಜಾ ಹೊಡ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಕೈ ಕುಯ್ಕೊಂಡು, ಟಾಟು ಮಾಡ್ಕೊಂಡು, ಮೈ ತುಂಬ ಟಾಟು ಮಾಡ್ಕೊಂಡು, ಯಾರೋ ಒಂದು 4-5 ಜನ ಇಂಥ ಬಂಚ್ ಆಫ್ ರೌಡೀಸ್. ಆಮೇಲೆ ನಮ್ಮ ಹತ್ರ ಬರ್ತಾ ಇರೋಂಥ ಕಂಟೆಂಟ್ಸ್ ಕೆಲವು ಫಿಲ್ಮ್ಸ್ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಮಾತ್ರ ಉಳಿತಾ ಇಲ್ಲ ಅದು. ಈ ಎಜುಕೇಶನ್ ಇಲ್ಲದಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರದ್ದು ಎಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಂದ್ರೆ ದೇ ಆರ್ ಬಿಕಮಿಂಗ್ ದಟ್ ಕ್ಯಾರೆಕ್ಟರ್ಸ್. ಟ್ರೂ ಟ್ರೂ ಟ್ರೂ. ಆಮೇಲೆ ಎಜುಕೇಶನ್ ಓದಕ್ಕಿಷ್ಟ ಇಲ್ಲ ಈ ಮಕ್ಕಳಿಗೆ. ಇವ್ರಿಗೆ ಏನು ಗೊತ್ತಾ ಖುಷಿ ಆಗೋದು? ನಾನು ಹೋಗ್ಬಿಟ್ಟು ಯಾರನ್ನೋ ಕುಯ್ದು ಬರ್ತೀನಿ, ನನಗೊಂದು ಹೆಸರು, ಹೋಗ್ಬಿಟ್ಟು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದು ಅವಾರ್ಡ್ ತಗೊಂಡು ಬರ್ತೀನಿ, ಅದಲ್ಲ ಸಾಧನೆ. ಯಾವನೊಬ್ಬನ್ನ ಕುಯ್ದ್ರೆ ಹೊಡೆದ್ರೆ, ನಾನೊಂದು ಗ್ಯಾಂಗ್ ಕಟ್ಕೊಂಡ್ರೆ ಅದೊಂದು ಸಾಧನೆ, ಅದೊಂದು ಹೆಸರು. ಇಂಥ ವಿಕೃತ ಮೈಂಡ್ ಸೆಟ್ಗೆ ಹೋಗ್ತಾ ಇದ್ದಾರೆ ಯೂತ್ಸ್ ನಮ್ಮ ಈ ಸ್ಟೇಟ್ ಅಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಹೂ ಇಸ್ ಥಿಂಕಿಂಗ್ ಅಬೌಟ್ ದೆಮ್? ಸೊ ಯಾರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ? ಇವತ್ತಿದು ಸೈಕಾಲಜಿ ಎಲ್ಲಿ ಹೋಗ್ತಾ ಇದೆ? ಯೂತ್ಸ್ಗಳದ್ದು ಎಲ್ಲಿ ಹೋಗ್ತಾ ಇದೆ? ಯೂತ್ಸ್ಗಳು ಏನಕ್ಕೆ ಅವ್ರನ್ನ ಎಂಗೇಜ್ ಮಾಡ್ತಾ ಇದ್ದಾರೆ? ಈಗ ನನ್ನ ಜೊತೆ ಏನಾಯ್ತು? ನಂದೇನು ದೊಡ್ಡ ಏಜ್ ಅಲ್ಲ, ಐ ಆಮ್ ಇನ್ ಮೈ 30s ನನ್ನ ಏಜ್. ಈಗ ಬಹುಶಃ ನನ್ನ ಕಂಪ್ಲೇಂಟ್ ಕೊಟ್ಟಿರೋದು ಏನೆಲ್ಲ ಇವ್ರು ಇದ್ದಾರೆ ನನ್ನ ಹಿಂದೆ, ಏನೀಗ ಟ್ರ್ಯಾಪ್ ನಡೀತಾ ಇದೆ, ಇವರು ಬಹುಶಃ 30ಗೆ ಎಂಟರ್ ಆಗ್ತಾ ಇರ್ಬೋದು. ವಾಟ್ ಈಸ್ ದರ್ ಅಜೆಂಡಾ? ವೇರ್ ಆರ್ ದೇ ಫೋಕಸಿಂಗ್? ಏನು ಅಚೀವ್ ಮಾಡಕ್ ಹೊರಟಿದ್ದಾರೆ? ನಿಜವಾಗ್ಲೂ ನನ್ನಿಂದ ಅನ್ಯಾಯ ಆಗಿದೆಯಾ, ಅಥವಾ ರಿಯಲಿ ಡಿಡ್ ಐ ಡಿಸರ್ವ್ ದಿಸ್? ಸೊ ಈಗ ಹೇಳ್ತಾ ಇದ್ದೀನಿ. ಸೊ ನಾನು ಇವತ್ತು ನನ್ನ ಅನುಭವದ ಮೇಲೆ ಹೇಳಬೇಕಾದ್ರೆ ನಾನು ತುಂಬ ವಿಚಾರನ ಹೇಳಬೇಕು. ಆದರೆ ಇವತ್ತು ಏನು ನಡೆದಿದೆ, ನನ್ನ ಜೊತೆ ಏನಾಗಿದೆ, ನಾನು ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಯಂಗ್ಸ್ಟರ್ಸ್, ಹುಡುಗರಿಗಾಗ್ಲಿ ಹುಡುಗಿರಿಗಾಗ್ಲಿ, ನಾನು ಬರೀ ಇವತ್ತು ನನಗೆ ಹುಡುಗಿರಿಂದ ಹೀಗಾಗಿದೆ, ಒಂದು ಹುಡುಗಿಯಿಂದ ಆಗಿದೆ ಅಂತ ಹೇಳ್ತೀನಿ. ಕೆಲವು ಹೆಣ್ಮಕ್ಳಿಗೆ, ಒಳ್ಳೆ ಹೆಣ್ಮಕ್ಳಿಗೆ ಹುಡುಗರಿಂದ ಆಗೋ ಚಾನ್ಸ್ ಇದೆ. ಸೊ ನೀವು ಎಲ್ಲಿದ್ದೀರಿ, ಯಾರ ಸವಾಸ ಮಾಡ್ತಾ ಇದ್ದೀರಿ, ಅವರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮೊದಲು ನಿಮ್ಮ ವಿಷಯಗಳನ್ನು ಶೇರ್ ಮಾಡೋದು ಬಿಟ್ಬಿಡಿ. ವಾಟ್ಸಪ್ಪಲ್ಲಾಗಲಿ ಅವ್ರದ್ದು ಏನೋ ಕತೆ ಹೇಳ್ತೀನಿ ಅಂತ ನೀವೇನೋ ಹೇಳಕ್ ಹೋಗೋದು, ನಿಮ್ಮ ಜೀವನದಲ್ಲಿ ನಡೆದಿರೋದು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಸೊ ಬಿ ಕೇರ್ಫುಲ್. ಇದು ಇಮಿಡಿಯೇಟ್ ಅಂತಲ್ಲ, ಕೆಲವರು ವರ್ಷಾನ್ಗಟ್ಲೆ ಜೊತೆಯಲ್ಲಿ ಇದ್ದವ್ರು ಮೋಸ ಮಾಡ್ತಾರೆ. ಸೊ ನನ್ನ ಯೂತ್ಸ್ಗಳಿಗೆ ಹೇಳೋದಿಷ್ಟೇ, ಇವತ್ತು ಮೋಸ ಹೋಗಬೇಡಿ. ಆಮೇಲೆ ತಂದೆ ತಾಯಿ ಫೋರ್ಸ್ ಮಾಡ್ತಾ ಇದ್ದಾರೆ, ಅಥವಾ ಇವ್ರು ಫೋರ್ಸ್ ಮಾಡ್ತಾ ಇದ್ದಾರೆ, ಅಥವಾ ನನಗೆ ಈ ವಯಸ್ಸಾಯ್ತು ಅಂತ ಇವತ್ತಂತೂ ಲೈಫ್ ಪಾರ್ಟ್ನರ್ಸ್ನಾಗಲಿ ದುಡುಕಿ ನಿರ್ಧಾರಗಳನ್ನು ತಗೊಳಕ್ ಹೋಗಬೇಡಿ. ದಯವಿಟ್ಟು ದುಡುಕಿ ನಿರ್ಧಾರ ತಗೋಬೇಡಿ. ಒಂದು ಲೈಫ್ ಹಾಳಾಗೋಗುತ್ತೆ, ಆಮೇಲೆ ವಯಸ್ಸು ನಿಲ್ಲಲ್ಲ. ವಿ ಶುಡ್ ಬಿ ವೆರಿ ಕೇರ್ಫುಲ್ ಯಾರು ನಾವು ಚೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾವುದೇ ಒಂದು ಸೆಂಟಿಮೆಂಟ್ಗೆ ಒಳಗಾಗಬೇಡಿ, ಯಾವುದೇ ಒಂದು ಸೆಂಟಿಮೆಂಟ್ಗೆ ಒಳಗಾಗಬೇಡಿ. ಆ ವ್ಯಕ್ತಿ DNA ಅವ್ರು ಬಂದಿರೋಂಥ ಮನೆತನ ಆಗಲಿ, ಅವರ ಎಲ್ಲಿಂದ ಬರ್ತಾರೆ, ಅವರ ಸಾಧನೆಗಳೇನು, ಅವ್ರು ಏನೆಲ್ಲ ಸಾಧಿಸಿದ್ದಾರೆ, ಅವರ ಎಜುಕೇಷನ್ ಏನು, ನಮ್ಮ ಸನಾತನ ಧರ್ಮದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಒಂದು ಎಜುಕೇಷನ್ ಬಗ್ಗೆ, ಒಂದು ವ್ಯವಸ್ಥೆ ಬಗ್ಗೆ, ಮಕ್ಕಳ ಬಗ್ಗೆ, ಒಂದು ಕುಟುಂಬದ ಬಗ್ಗೆ, ಅವರ ಆಲೋಚನೆಗಳೇನಿದೆ, ಇದ್ರ ಬಗ್ಗೆ ಏನು ಮೌಲ್ಯಗಳು ಇಟ್ಕೊಂಡಿದ್ದಾರೆ ಅಂಥದ್ದನ್ನೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ತಗೊಳ್ಳಿ. ಗಡಿಬಿಡಿ ಮಾಡಕ್ಕೆ ಹೋಗಬೇಡಿ, ಆಮೇಲೆ ಮೋಸಕ್ಕೊಳಗಡೆ ಆಗಬೇಡಿ. ಆಮೇಲೆ ಕೆಲವು ಕಾನೂನುಗಳು, ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇದು ನನ್ನ ವೈಯಕ್ತಿಕ ಅನುಭವ. ಈಗ ನಮ್ಮ ಸಂವಿಧಾನದಲ್ಲಿ ಮೋರಲ್ ಲಾ ಇಲ್ಲ. ಇದು ತಪ್ಪ ಸರಿಯಾ, ಇಲ್ಲಿ ಮಾಡಿದ್ರೆ ಇಲ್ಲ, ಅವ್ರು ಹಿಂಗೆ ಮಾಡಿದ್ರು ಅಂತ ನಾನು ಮಾಡಿದೆ, ಈ ರೀತಿ ಇಲ್ಲ. ಇದಾಗಿದೆ, ಇದು ನೀವು ಮಾಡಿದ್ರ, ಇದು ಆಗಿದೆಯಾ ಅಷ್ಟೇ. ಆಗಿದ್ರೆ ಇಟ್ ಇಸ್ ಅ ಪನಿಷ್ಮೆಂಟ್. ಇಲ್ಲಿ ಧರ್ಮ, ಮೋರಲ್ ಲಾ ಇಲ್ಲ, ಎಥಿಕಲ್. ಇಲ್ಲಿ ಹೇಗಾಗುತ್ತೆ ಅಂದರೆ, ಈಗ ಕೆಲವು ಲಾಸ್ ಹೇಗಿದೆ ಅಂದರೆ, ಒಬ್ಬರ ಮೇಲೆ ಈ ರೀತಿ ಬಂದರೆ ಹಿ ಹ್ಯಾಸ್ ಟು ಬಿ ಟೇಕನ್, ಅಷ್ಟರಲ್ಲಿ ನೀವು ಡ್ಯಾಮೇಜ್. ಇವತ್ತು ನೀವು ನ್ಯಾಯ ಮಾತಾಡೋದಕ್ಕಾಗಲ್ಲ, ನೀವೇ ನಿಮ್ಮನ್ನ ಸೇಫ್ ಮಾಡ್ಕೋಬೇಕು.
ನೀವೇ ಇಂಥ ಇನ್ಸಿಡೆಂಟ್ಗೆ ನಾನೊಂದು ಟ್ರ್ಯಾಪ್ ಆದೆ, ನನ್ನ ಬ್ಯಾಡ್ ಲಕ್. ಆದರೆ ಇದು ಎಲ್ಲರ ಜೊತೆ ಆಗ್ಬಾರ್ದು. ಐ ಶುಡ್ ಬಿ ಅನ್ ಎಕ್ಸಾಂಪಲ್. ತುಂಬ ಕೇರ್ಫುಲ್ ಆಗಿರಿ. ನೀವು ಯಾವುದಕ್ಕೂ ಇಂಥದಕ್ಕೆ ಟ್ರ್ಯಾಪ್ ಆಗಲಿ ಅಥವಾ ಸಿಗಾಕೊಳ್ದಿರಾಗ ನೋಡ್ಕೊಳ್ಳಿ. ಮೊಬೈಲ್ನ ಭಾಳ ಸೇಫಾಗಿ ಯೂಸ್ ಮಾಡಿ. ಮೊಬೈಲ್ನ ತುಂಬ ಸೇಫಾಗಿ ಯೂಸ್ ಮಾಡಿ. ನೀವು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದಾಗಿರಲಿ ಅಥವಾ ಒಂದು ರೆಕಾರ್ಡಿಂಗ್ ಕಳಿಸೋದಾಗಿರಲಿ, ಒಂದು ಫೋಟೋ ಕಳಿಸೋದಾಗಿರಲಿ, ಫೋಟೋ ರಿಸೀವ್ ಮಾಡೋದಾಗಿರಲಿ, ನಿಮಗೆ ಯಾವುದೇ ಅಜೆಂಡಾ ಗೊತ್ತಿರಲ್ಲ. ಆ್ಯಂಡ್ ಕೆಲವು ಮಕ್ಕಳು ತುಂಬ ಇನ್ನೋಸೆಂಟ್ ಇರ್ತಾರೆ. ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ವಯಸ್ಸು ಚಿಕ್ಕದು. ಇವತ್ತು ಚಿಕ್ಕ ಮಕ್ಕಳ ಜೊತೆ ಮೊಬೈಲ್ ಇದೆ. ನಿಮ್ಮನ್ನು ಯಾವ ರೀತಿ ಲಾಕ್ ಮಾಡ್ಕೊಳ್ತಾರೆ ಅಂತ ಗೊತ್ತಾಗಲ್ಲ. ಎಷ್ಟೋ ಪೇರೆಂಟ್ಸ್ಗಳು ಲಾಕ್ ಆಗಿದ್ದಾರೆ ಚಿಕ್ಕ ಮಕ್ಕಳಿಂದ. ಯಾವ ರೀತಿ ಎಲ್ಲ ಕಿಡ್ನ್ಯಾಪ್ ಆಗ್ತಾ ಇದೆ, ಯಾವ ರೀತಿ ನೆಟ್ವರ್ಕ್. ತುಂಬ ಸೇಫ್ ಆಗಿರಿ. ನಿಮ್ಮ ನೆಟ್ವರ್ಕ್ ಒಳಗಡೆನೇ ಇರಿ. ಹೊರಗಡೆಯವ್ರಿಗೆ ಜಾಸ್ತಿ ಅವಕಾಶ ಸಿಗಬೇಡಿ, ಜಾಸ್ತಿ ಸೋಷಲೈಸ್ ಆಗಬೇಡಿ. ನಿಮ್ಮ ಕೆಲಸ ಏನಿದೆ, ಎಲ್ಲಿ ಮಾಡ್ತಾ ಇದ್ದೀರಿ, ತುಂಬ ಕೇರ್ಫುಲ್ ಆಗಿರಿ. ನಿಮ್ಮ ಸುತ್ತಮುತ್ತ ಯಾರ ಜೊತೆ ಇದ್ದೀರಾ, ಹೇಗಿದ್ದೀರಾ, ತುಂಬ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಜಾಗದಲ್ಲಿ ನೀವು ತಿನ್ನಕ್ಕೆ ಕುಡಿಯೋಕೆ ಹೋಗ್ಬೇಕಾದ್ರೂ ಅಷ್ಟೇ, ನಶೆ ಪದಾರ್ಥ ಹಾಕಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಶೆ ಪದಾರ್ಥ ಹಾಕಿ ನಿಮ್ಮ ವಿಡಿಯೋ ಮಾಡಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ದಿಸ್ ಈಸ್ ಅ ಬಿಗ್ ನೆಕ್ಸಸ್. ಆ್ಯಂಡ್ ಸ್ಪೆಷಲಿ ನೀವೊಂದು ಪಬ್ಲಿಕ್ ಫಿಗರ್ ಆಗಿದ್ರೆ ಅಥವಾ ಒಂದು ಪೊಟೆನ್ಷಿಯಲಿ ಒಬ್ಬ ಪೊಲಿಟಿಷಿಯನ್ ಆಗಿದ್ರೆ ಅಥವಾ ಸೆಲೆಬ್ರಿಟಿ ಆಗಿದ್ರೆ, ಅವರ ಮಕ್ಕಳುಗಳಾಗಿದ್ರೆ ತುಂಬ ಕೇರ್ಫುಲ್ ಇರಿ. ಇವತ್ತು ತುಂಬ ಜನ ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡುವಂಥ ಒಂದು ಮನಸ್ಥಿತಿಲಿ ಇಲ್ಲ. ಬೇಗ ರಿಚ್ ಆಗಬೇಕು, ಬೇಗ ನನಗೆಲ್ಲ ಬಂದ್ಬಿಡ್ಬೇಕು, ಅದಕ್ಕೆ ಟಾರ್ಗೆಟ್ಟೇ ದೊಡ್ಡ ಮನೆ. ಒಂದು ಸಮಾಜದಲ್ಲಿ ಒಂದು ದೊಡ್ಡ ಪ್ರೊಫೈಲಲ್ಲಿ ಇರೋರೇ ಟಾರ್ಗೆಟ್. ಯಾವುದೋ ಒಂದು ಸೆಲ್ಫಿಶ್ ಮೋಟೋಗೆ ಅವ್ರನ್ನ ಒಂದು ನಾಶ ಮಾಡಬೇಕು, ಇಲ್ಲಾಂದ್ರೆ ತನ್ನ ಬೆನಿಫಿಟ್ಗೋಸ್ಕರ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅವ್ರನ್ನ ಯೂಸ್ ಮಾಡಬೇಕು. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಟುಡೇ. ಸೊ ನಾನು ಕೇಳ್ಕೊಳ್ಳೋದು ಜನರ ಹತ್ರ, ತುಂಬ ಸೇಫ್ ಆಗಿರಿ, ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ.